ಚಿಂತನೆ ಪ್ರಾರ್ಥನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಸುಭಾಷಿತದ ಅರ್ಥ: ಯಾವ ಸರ್ವಶಕ್ತನು ನನ್ನ ಒಳಹೊಕ್ಕು ನಿದ್ರಿಸುತ್ತಿರುವ ನನ್ನ ವಾಕನ್ನು ತನ್ನ ತೇಜಸ್ಸಿನಿಂದ ಎಬ್ಬಿಸುವನೋ, ಹಸ್ತ, ಚರಣ, ಶ್ರೋತ, ತ್ವಕ್ಕು ಮುಂತಾದ ಮಿಕ್ಕ ಎಲ್ಲ ಇಂದ್ರಿಯಗಳನ್ನು ಎಚ್ಚರಿಸುವನೋ ಅಂತಹ ಪುರುಷನಾದ ಭಗವಂತನೇ ನಿನಗೆ ನಮಸ್ಕಾರ. ನಾವು ಅಸಹಾಯಕರಾದಾಗ ಪ್ರಾರ್ಥನೆಗೆ ಮೊರೆ ಹೋಗುತ್ತೇವೆ. ಪ್ರಾರ್ಥನೆ ನಮ್ಮ ಹೃದಯದ ಮುಖಾಂತರ ಆತ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಆದುದರಿಂದ ಅಸಹಾಯಕತೆಗಾಗಿ ಕಾಯುವ ಮೊದಲು ನಮ್ಮ ದಿನಚರಿಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಒಂದು ಭಾಗವಾಗಿ ಸ್ವೀಕಾರ ಮಾಡರೆ ನಮ್ಮ ಬದುಕು ಕ್ಷೇಮ. ಪ್ರಾರ್ಥನೆ ಎಂಬುದು ಸಂಕುಚಿತ ಭಾವನೆಯಿಂದ ಕೂಡಿರಬಾರದು. ಪ್ರಾರ್ಥನೆ ಸ್ವಾರ್ಥಕ್ಕಾಗಿ ಆಗಕೂಡದು ಹಾಗೂ ಲೌಕಿಕ ಭೋಗ ವಸ್ತುಗಳ ಈಡೇರಿಕೆಗಳಿಗೆ ಆಗಲೇ ಕೂಡದು. ಬದಲಾಗಿ ಪ್ರಾರ್ಥನೆ ಸಾಮೂಹಿಕವಾಗಿರಬೇಕು. ಎಲ್ಲರೂ ಎಲ್ಲರಿಗಾಗಿ ಸಲ್ಲಿಸುವ ಪ್ರಾರ್ಥನೆಯಾಗಿರಬೇಕು. ಅದೇ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಪರಿಕಲ್ಪನೆ. ಮನುಷ್ಯ ತನ್ನ ಮನದಲ್ಲಿನ ಕಲ್ಮಶಗಳನ್ನು ಬರಿದು ಮಾಡುತ್ತಾ ಪಂಚಭೂತಗಳಲ್ಲಿ ಐಕ್ಯವಾಗುವುದೇ ಈ ಪ್ರಾರ್ಥನೆ. ಮಾನವನಿಗೆ ಈ ಪ್ರಾರ್ಥನೆಯು ಸುಖ, ಸಂತೋಷ, ಶಾಂತಿ, ಸಂತೃಪ್ತಿ, ನೆಮ್ಮದಿಯನ್ನು ನೀಡುತ್ತದೆ. ಪ್ರಾರ್ಥನೆಯಿಂದ ನಮ್ಮ ಅಂತಃಕರಣವು ಭಗವಂತನೊಂದಿಗೆ ಸಂಬಂಧಿಸಿಕೊಳ್ಳುತ್ತದೆ. ಆಗ ಮನಸ್ಸಿನಲ್ಲಿರುವ ದುಷ್ಟ ಚಿಂತನೆಗಳು ದೂರವಾಗುತ್ತದೆ. ಶಿಷ್ಟ ಅಂದರೆ ಒಳ್ಳೆಯ ಚಿಂತನೆಗಳು ಹೆಚ್ಚು ಮಾಡುತ್ತದೆ. ಮನಸ್ಸಿನಲ್ಲಿ ಉತ್ತಮವಾದ ಭಾವನೆಗಳು ಮೂಡುತ್ತವೆ. ನಮ್ಮ ಆಧ್ಯಾತ್ಮಿಕ ಅಂದರೆ ಒಳಗಿನ ಮತ್ತು ಆದಿಭೌತಿಕ ಅಂದರೆ ಹೊರಗಿನ ದೃಷ್ಟಿಗಳು ಉತ್ತಮವಾದ, ಪ್ರಿಯವಾದ, ಹಿತವಾದ ಅವಸ್ಥೆಯನ್ನು ಪಡೆಯುತ್ತದೆ. ಪ್ರಾರ್ಥನೆ ಎಂದಾಗ ನಮ್ಮ ಕಷ್ಟವನ್ನು ಭಗವಂತನೊಂದಿಗೆ ಹೇಳುವುದಲ್ಲ, ಬದಲಿಗೆ ಭಗವಂತನೇ, ನನ್ನ ಎಲ್ಲ ನೋವುಗಳು ಮಾಯವಾಗಿ ನಿನ್ನನ್ನು ಶರಣು ಹೊಂದುವಂತೆ ಮಾಡು ಎಂದು ಕೇಳಿಕೊಳ್ಳುವುದು. ಪಶ್ಚಾತ್ತಾಪ ಗುರುತು ಎಂದರೆ ಪ್ರಾರ್ಥನೆಯಲ್ಲವೇ? ಪ್ರಾರ್ಥನೆಯಲ್ಲಿ ಎರಡು ವಿಧ. ಒಂದು ಸಕಾಮ ಪ್ರಾರ್ಥನೆ, ಮತ್ತೊಂದು ನಿಷ್ಕಾಮ ಪ್ರಾರ್ಥನೆ. ಸಕಾಮ ಪ್ರಾರ್ಥನೆಯಲ್ಲಿ ನಾನು, ನನ್ನದು, ನನ್ನ ಕುಟುಂಬ, ನನ್ನ ಉದ್ಯೋಗ ಹೀಗೆ ನಮಗಾಗಿ ಏನನ್ನೋ ಬೇಡಲು, ಅನುಗ್ರಹಿಸಲು ಮಾಡುವುದು. ಸಕಾಮ ಪ್ರಾರ್ಥನೆಯು ಬಹಿರ್ಮುಖವಾದದ್ದು. ಇದರಲ್ಲಿ ಒಮ್ಮೊಮ್ಮೆ ಕೊಟ್ಟುಕೊಳ್ಳುವ ವ್ಯವಹಾರ ಕೂಡ ಉಂಟಾಗುತ್ತದೆ. ನಿಷ್ಕಾಮ ಪ್ರಾರ್ಥನೆಯು ಅಂತರ್ಮುಖಿಯಾದದ್ದು. ನಿಷ್ಕಾಮ ಪ್ರಾರ್ಥನೆಯು ಹೆಚ್ಚು ಮಹತ್ವವುಳ್ಳ ಸೂಕ್ಷ್ಮವಾದ ಪ್ರಾರ್ಥನೆಯೇ ಸರಿ. ನಿಷ್ಕಾಮ ಪ್ರಾರ್ಥನೆಯಲ್ಲಿ ಸ್ವಂತಕ್ಕಾಗಿ ಏನನ್ನೂ ಕೇಳುವುದಿಲ್ಲ. ನಿಷ್ಕಾಮ ಪ್ರಾರ್ಥನೆಯಲ್ಲಿ ತನಗಾಗಿ ಏನನ್ನೂ ಬೇಡದೆ ಸರ್ವ ಜನರ ಹಿತಕ್ಕಾಗಿ ಇರುತ್ತದೆ. ಆದುದರಿಂದ ನಿಷ್ಕಾಮ ಪ್ರಾರ್ಥನೆಯು ನಮ್ಮ ದಿನಚರಿಯ ಒಂದು ಭಾಗವಾಗಿ ಬಿಡಬೇಕು. ಅಶೋಕ ಪಲ್ಲವ ಪ್ರಖ್ಯಂ ಶುದ್ಧ ಸ್ಫಟಿಕ ಸನ್ನಿಭಂ ನೀಲೋತ್ಪಲ ದಲಶ್ಯಾಮಂ ಕಷಾಯಂ ಮಧುರಂ ಪರಂ ಎಂದಿದೆ ಒಂದು ಸುಭಾಷಿತ. ಅದರ ಅರ್ಥ ಅಶೋಕ ವೃಕ್ಷದ ಚಿಗುರಿನಂತಿರುವ, ಶುದ್ಧ ಸ್ಫಟಿಕದಂತಿರುವ, ನೈದಿಲೆಯ ಬಣ್ಣಗಳಿಂದ ಕೂಡಿರುವ ಕಷಾಯ ಮಧುರ ರಸದಿಂದ ಕೂಡಿರುವ ನೀರು ಕುಡಿಯುವುದಕ್ಕೆ ಉತ್ತಮವಾದ ಜಲ. ಅಂದರೆ ನಾವು ಪ್ರಾರ್ಥನೆಯ ಮೂಲಕ ಭಗವಂತನನ್ನು ತಲುಪಬಹುದು, ಭಗವಂತನಲ್ಲಿ ಶರಣಾಗಬಹುದು, ಭಗವಂತನಿದ್ದಾನೆ ಎಂಬುದನ್ನು ಅರಿತುಕೊಳ್ಳಬಹುದು. ಅದಕ್ಕಾಗಿ ನಮ್ಮ ದೇಹ, ಮನಸ್ಸು, ಆತ್ಮ ಪರಿಶುದ್ಧವಾಗಿದ್ದಾಗ ಮಾತ್ರ ಎಂಬುದನ್ನು ಮರೆಯಬಾರದು. ಆಗ ನಮ್ಮ ಪ್ರಾರ್ಥನೆ ಭಗವಂತನನ್ನು ತಲುಪುತ್ತದೆ. ಭಗವಂತನ ಸಂಪೂರ್ಣ ಅನುಗ್ರಹ ನಮಗೆ ದೊರಕುತ್ತದೆ. ನಮ್ಮ ಬದುಕು ಸುಖಕರದಿಂದ ಇರುತ್ತದೆ.